ಸ್ವಲ್ಪ ಆಘಾತದಲ್ಲಿದ್ದಾರೆ, ಭಾಳ ಕಷ್ಟದಲ್ಲಿದ್ದಾರೆ. ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಸಂಬಂಧಿಕರು ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ತಾವು ಏನಾಗಬೇಕು ಚೆನ್ನಮ್ಮ ಅವರಿಗೆ? ಸರ್ ಅವರ ತಮ್ಮ ಸರ್ ನಾನು. ಓಕೆ, ಹೇಗೆ ನೆನಪು ಮಾಡ್ಕೋತೀರಾ ಸರ್ ಚೆನ್ನಮ್ಮ ಅವರನ್ನ? ಯಾಕೆ ಅಂತ ಹೇಳಕ್ಕಾಗುತ್ತೆ ಸರ್. ಯಾಕೆ ಅಂತ ಹೇಳಲಿ ಸರ್ ನಾನು. ನಿಮ್ಗೆ ಗೊತ್ತಲ್ಲ ಸರ್. ಹೌದು 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 ಸರ್, ಕೇಳ್ತಾ ಇದ್ವಿ ಚೆನ್ನಮ್ಮ ಅವರ ಬದುಕಿದ ರೀತಿಯನ್ನು ನಾವು ಕೇಳಿದಾಗ ನಮಗೂ ಕೂಡ ಬಹಳ ನೋವಾಯಿತು. ಇನ್ನು ಪಾಪ ತಾವು ಜೊತೆಗೆ ಬೆಳೆದಂಥವರು, ತಮಗೆ ತುಂಬ ನೋವಾಗತ್ತೆ. ಹೇಗಿದ್ರು ಸರ್ ತಮ್ಮ ಜೊತೆಗೆಲ್ಲ? ಅಯ್ಯೋ ಸರ್, ಹೇಳ್ತಾ ಇಲ್ಲ, ನಾನು ಸ್ವಂತ ತಾಯಿ ಇದ್ದಾಗ ಸರ್. ನಮ್ಮನ್ನೆಲ್ಲ ಮಕ್ಕಳು ನೋಡ್ಕೊಳ್ಳೋರು ಸರ್. ಮನೆಗೆಲ್ಲ ಹೋದಾಗ ಹೇಗೆ ನೋಡ್ಕೋತಾ ಇದ್ರು ಸರ್ ತಮಗೆ? ಹೋಟೆಲ್ ಇದೆ ನೋಡಿ ಸರ್. ಹಲೋ, ಹೇಳಿ ಹೇಳಿ ಸರ್, ಮಾತಾಡಿ ಪ್ಲೀಸ್ ಸರ್. ಹೇಳಿ ಸರ್. ಮನೆಗೆಲ್ಲ ಹೋದಾಗ ಚೆನ್ನಮ್ಮ ಅವರು ಹೇಗೆ ನೋಡ್ಕೋತಾ ಇದ್ರು ತಮ್ಮನ್ನ? ಇಲ್ಲ ಸರ್, ಅವರ ಸ್ವಂತ ಮಕ್ಕಳಂಗೆ ನೋಡ್ಕೊಳ್ಳೋರು. ತಾವು ಕೊನೆ ಬಾರಿ ನೋಡಿದ್ದು ಯಾವಾಗ ಚೆನ್ನಮ್ಮ ಅವರನ್ನ? ಸರ್ ಒಂದು 15 days ಆಯ್ತು. ಹಾ, ಮನೆಗೆ ಹೋಗಿದ್ರಾ? ಮನೆಗೆ ಹೋಗಿ ಮಾತಾಡ್ಕೊಂಡ್ ಬಂದ್ಬಿಟ್ಟೆ. ಹೇಗಿದ್ರು ಸರ್? ಅವಾಗೆಲ್ಲ ಆರಾಮಾಗಿದ್ರು ಅಂತ ಅನ್ಸುತ್ತೆ ಅಲ್ವಾ? ಆರಾಮಾಗಿದ್ರು ಸರ್. ಮಾತಾಡೋರು, ಒಂದರ ಜೊತೆ ಎಲ್ಲ ಇದೆ ಸರ್. ಹೇಳಿ. ಏನೆಲ್ಲ ಹೇಳ್ತಾ ಇದ್ರು ಸರ್ ಚೆನ್ನಮ್ಮ ಅವರು? ಏನ್ ಹೇಳ್ತಾರೆ ಅಂದ್ರೆ ಈಗ ತುಂಬಾ ಹಿರಿಕರು ಮನೆಗೆ ಬಂದಾಗ ಒಬ್ಬರಿಗೆ ಬುದ್ಧಿ ಮಾತು ಹೇಳೋದು, ಹಿಂಗಿರ್ಬೇಕು ಹಾಗಿರ್ಬೇಕು, ಜೀವನ ಪಾಠ. ಎಲ್ಲರೂ ಪ್ರತಿಯೊಂದು ಏನ್ ಸರ್, ಯಾರೇ ಬರ್ಲಿ, ಏನ್ ಬಂದ್ರು, ಏನ್ ಹೇಳಿದ್ರು ಎಲ್ಲ ಅವ್ರು ಸ್ಪಂದಿಸಿ ಅವ್ರಿಗೆಲ್ಲ ಹೆಲ್ಪ್ ಮಾಡ್ಕೊಡೋರು ಸರ್. ಎಲ್ಲ ಹೆಲ್ಪ್ ಮಾಡೋರು ಸರ್ ಎಲ್ಲ. ಈಗ ಏನೋ ಒಂದು ಆಗ್ಬಿಟ್ಟವ್ರೆ ನನ್ನ ಗಂಡ ಅಂದ ತಕ್ಷಣ ಕೆಲವೊಬ್ಬರಿಗೆ ಭೂಮಿ ಮೇಲೆ ಕಾಲೇ ನಿಲ್ಲೋದಿಲ್ಲ ಸರ್. ಇಲ್ಲ ಸರ್, ಇವ್ರ ಆ ಟೈಪ್ ಇಲ್ಲ. ಅದೇ ಈಗ ಗಂಡ ನಿಮ್ಗೆ ಗೊತ್ತಾ ಸರ್, ನಮ್ಗಿಂತ ನಿಮ್ಗೂ ಗೊತ್ತಲ್ಲ ಸರ್ ಅದು. ಅವ್ರು ಹೆಂಗಿದ್ರು, ನೀವು ಹೋದಾಗ ಹೇಗ್ ಇದ್ ಮಾಡೋರು ಏನು ಅನ್ನೋದ ನಿಮ್ಗೆ ಗೊತ್ತಲ್ಲ ಸರ್. ಅದು ಜನಕ್ಕೆ ಗೊತ್ತಲ್ಲ ಅವ್ರ ಹೆಂಗೆ ಏನು ಅಂತ. ಕಾಮನ್ ಆಗಿ ಎಲ್ಲಾ ಮಾತಾಡ್ತಾರಲ್ಲ ಸರ್ ಅಂತ ಅವ್ರು. ಹೌದೌದು ಸರ್. ಹಳ್ಳಿ ಜೀವನನೇ ತುಂಬಾ ಇಷ್ಟ ಪಡ್ತಿದ್ರಂತೆ ಚೆನ್ನಮ್ಮ ಅವರು ಸರ್. ಹಳ್ಳಿ ಜೀವನನ ತುಂಬಾ ಇಷ್ಟ ಪಡ್ತಿದ್ರಂತೆ ವಿಶ್ವನಾಥ್ ಅವ್ರೆ, ಹೌದಾ? ಹೌದು ಸರ್, ಹೌದು. ಇಲ್ಲೇ ಯಾರೇ ಬರ್ಲಿ, ಹಳ್ಳಿಯರು ಇದ್ ಬರ್ಲಿ, ಅವ್ರ ಜೊತೆ ಎಲ್ಲ ಇದಾಗಿ ಮಾತಾಡೋರು ಸರ್. ಮನೇಲೆಲ್ಲ ಈಗ ತಮ್ಮ ಹೆಣ್ಮಕ್ಳಿಗೆ, ಪತ್ನಿಯವರಿಗೆ, ಅವ್ರಿಗೆಲ್ಲ ಬುದ್ಧಿ ಮಾತೆಲ್ಲ ಹೇಳೋರ? ಹೇಗೆ ಸಂಸಾರ ನಿಭಾಯಿಸ್ಕೊಂಡು ಹೋಗ್ಬೇಕು, ಹಾಗೆ ಹೇಗೆ ಅಂತೆಲ್ಲ ಹೇಳೋರು ಸರ್. ಎಲ್ಲ ಪ್ರತಿಯೊಂದು ಇದ್ ಮಾಡೋರು ಸರ್. ಎಲ್ಲ ಪ್ರತಿಯೊಂದು ಎಲ್ಲ ಹೇಳೋರು ಮಾಡೋರು. ನಿಮ್ಮ ಮನೆಗೆಲ್ಲ ಬಂದಿದ್ರ ಸರ್ ಚೆನ್ನಮ್ಮ ಅವರು? ಬರೋರು ಸರ್. ಇಲ್ಲ ನಮ್ಮನೆಲ್ಲ ಬಂದು ಇದ್ದು ಎಲ್ಲ ಹೋಗೋರು. ಇಲ್ಲೇ ಬರ್ತದೆ. ಯಾವ್ದೇ ಒಂದು ಫಂಕ್ಷನ್ ಬಂದ್ರು ನಮ್ಮನೇಲೆ
ಕೆಲವು ಟೈಮ್ ಆಲ್ಟ್ ಆಗೋರು, ಹ್ಮ್ ಕೆಲವು ಟೈಮು ಇದು ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋರು ಹಾ ಎಲ್ಲ ಇದೆ. ಓಕೆ. ಅಲ್ಲಿ ಅವ್ರ ಮನೇಲಿ ದೇವೇಗೌಡರ ಮನೇಲೆಲ್ಲ ಫಂಕ್ಷನ್ಸ್ ಆದಾಗ ತಾವೆಲ್ಲ ಹೋಗ್ತಾ ಇದ್ರಾ, ಕರೀತಾ ಇದ್ರಾ? ಹೋಗಿವ ಸರ್, ಯಾರಿಗೂ ಭೇದ ಭಾವ ಯಾವುದು ಮಾಡ್ತಾ ಇರ್ಲಿಲ್ಲ? ಯಾವುದಿಲ್ಲ, ಇದೇ ಇಲ್ಲ. ಹ್ಮ್ ಅವರು ಇವರು ಅಂತ ಇದು ಇರಲಿಲ್ಲ. ತುಂಬಾ ದೊಡ್ಡ ಫ್ಯಾಮಿಲಿ, ಗೌಡ್ರ ಫ್ಯಾಮಿಲಿ. ತಾವು ಏನಾಗ್ಬೇಕು ಸರ್? ಅಂದ್ರೆ ಸ್ವಂತ ತಮ್ಮನ ಚೆನ್ನಮ್ಮ ಅವ್ರಿಗೆ? ಸ್ವಂತ ತಮ್ಮ ಸರ್. ಚಿಕ್ಕ ವಯಸ್ಸಿನಾಗ ಇದ್ದಂತಹ ನೆನಪುಗಳನ್ನ ಏನಾದ್ರೂ ನೆನಪು ಮಾಡ್ಕೋತೀರಾ ಸರ್? ಏನ್ ಚಿಕ್ಕ ವಯಸ್ಸಲ್ಲಿ ಸರ್? ಈಗ ಚೆನ್ನಮ್ಮ ಅವ್ರ ಜೊತೆಗೆ ಬೆಳೆದಂಥವ್ರು ನೀವು, ಸ್ಕೂಲ್ ಟೈಮಿಂದ ಹಿಡಿದುಕೊಂಡು. ಹೇಳಿ. ಸೊ ಅದ್ರ ಬಗ್ಗೆ ಏನಾದ್ರು ನೆನಪು ಮಾಡ್ಕೊಳ್ತೀರಾ ಅಂತ? ಅವಾಗ ಹೇಗಿದ್ರು ಮದುವೆಗೆ ಮುಂಚೆ ಚೆನ್ನಮ್ಮ ಅವರು? ಯಾವಾಗ್ಲೂ ಒಂದೇ ಸರ್, ಅವ್ರು ಆಗ್ಲೂ ಈಗಲೂ ಯಾವಾಗ್ಲೂ ಒಂದೇ, ಇದೇನಿಲ್ಲ, ಎಲ್ಲ ಇದ್ರಲ್ಲೂ ಇದೆ. ಓಕೆ. ವಿಶ್ವನಾಥ್ ಅವರು ಏನು ಹೇಳ್ತೀರಾ ಕೊನೆಯದಾಗಿ ಚೆನ್ನಮ್ಮ ಅವ್ರ ಬಗ್ಗೆ? ಸರ್, ನಾವೇನೋ ಒಂದು ದೇವ್ರು ಕಳ್ಕೊಂಡೆ ನಮ್ಗೆಲ್ಲ ದೇವರು ಕಳ್ಕೊಂಡೆ. ಬರ್ತಾ ಇದ್ದೀರಾ ಈಗ ಬೆಂಗಳೂರಿಗೆ, ಪದ್ಮನಾಭನಗರಕ್ಕೆ? ಸರಿ, ಹೊರಟಿದ್ದೀನಿ ಸರ್ ಇವಾಗ ಬೆಂಗಳೂರಿಗೆ. ನಿಮ್ ಟಿವಿ ಯಾರು ಬಂದಲ್ಲ ಅಂತ ಕೂತ್ಕೊಂಡು. ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಬನ್ನಿ ಸರ್. ಓಕೆ. ಇನ್ನು ಮತ್ತೊಬ್ಬ ಚೆನ್ನಮ್ಮ ಅವರ ಸಹೋದರ ಗೋಪಾಲ್ ಅಂತ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ ಗೋಪಾಲ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ಹೇಗೆ ನಿಮ್ಮ ಸಹೋದರಿಯನ್ನ ನೆನಪು ಮಾಡ್ಕೊಳ್ತೀರಿ ಇಂಥ ಒಂದು ಸಿಚುವೇಶನ್ ಅಲ್ಲಿ? ಹೇಗಿದ್ರು ತಮ್ಮ ಜೊತೆಗೆ? ಸರ್, ನನಗೆ ಅವರು ಸಿಸ್ಟರ್ ಆಗ್ಬೇಕಾಗಿಲ್ಲ, ನಾನು ದೂರ ಸಂಬಂಧಿ ಅವರಿಗೆ. ಓಕೆ. ಅಂದ್ರೆ ನಮ್ಮ ತಾಯಿ ಅವರೆಲ್ಲ ಒಡನಾಟ ಸಂಬಂಧಿಕರು. ಮತ್ತೆ ನಮ್ಮ ತಾಯಿ ನಮ್ಮ ದೊಡ್ಡಮ್ಮ ಎಲ್ಲ ಒಂದೇ ಜೊತೆಲಿ ಬೆಳೆದು ಒಂದೇ ತಟ್ಟಲ್ಲಿ ಅನ್ನ ಎಲ್ಲ ಊಟ ಮಾಡ್ಕೊಂಡ್ ಬಂದಿದ್ದವ್ರು ಅವರೆಲ್ಲ. 1 to 10th ವರೆಗೂ ನಮ್ಮ ತಾಯಿ ನಮ್ಮ ದೊಡ್ಡಮ್ಮ ಎಲ್ಲ ಒಟ್ಟಿಗೆನೆ ಬೆಳೆದು ಅವ್ರ ಮನೇಲಿ ನಮ್ಮ ತಾಯಿ ಸುಮಾರು ಒಂದು 10th ಓದೋವರೆಗೂ ಅವ್ರ ಮನೇಲೆ ಎಲ್ಲ ಊಟ ಎಲ್ಲ ಮಾಡ್ಕೊಂಡ್ ಜೀವನ ಮಾಡಿ ಬಂದಿದ್ದವ್ರು. ಓಕೆ. ಈಗ ನಿಮ್ ತಾಯಿಯವರು ಚೆನ್ನಮ್ಮ ಅವರು ಈ ಚಿಕ್ಕ ದೊಡ್ಡಪ್ಪನ ಮಕ್ಕಳು ಅಂತಾರಲ್ಲ, ಆ ತರನಾ? ಕಸಿನ್ಸ್? ನಮ್ಮ ತಾಯಿ ನಮ್ಮ ದೊಡ್ಡಮ್ಮ ಎಲ್ಲ ಚಿಕ್ಕಮ್ಮ ದೊಡ್ಡಮ್ಮ ಮಕ್ಕಳುಗಳು. ಆದ್ರೆ ಬೆಳೆದಿದ್ದೆಲ್ಲ ನಮ್ಮ ತಾಯಿ ನಮ್ಮ ದೊಡ್ಡಮ್ಮ ಎಲ್ಲ ಚೆನ್ನಮ್ಮ ಅವ್ರ ಮೇಲೆ ಬೆಳೆದಿದ್ದು 1 to 10th ವರೆಗೂ. ಅವ್ರ ಮನೇಲೆ ಎಲ್ಲ ಊಟ ಎಲ್ಲ ಮಾಡ್ತಿದ್ವು ಎಲ್ಲ ಮಧ್ಯಾಹ್ನ. ಒಡನಾಟ ಚಿಕ್ಕಂದ್ರಲ್ಲೂ ಅವ್ರ ಮದ್ವೆವರೆಗೂ ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ಅವ್ರ ಮನೇಲೆ ಲೈಫಲ್ಲಿ ಲೀಡ್ ಮಾಡ್ಕೊಂಡ್ ಬಂದಿದ್ದ ಅಂತವ್ರು. ಆಗ್ಲೇ ಅವ್ರ ಸಂಸ್ಕಾರ ಚಿಕ್ಕ ವಯಸ್ಸಿನಲ್ಲೇ ಅಷ್ಟು ಸಂಸ್ಕಾರ ಇದ್ದಂತ ಇವ್ರವ್ರು. ಸಾಕಷ್ಟು ಸಲ ನಮ್ಮ ತಾಯಿ ಹೇಳ್ತಾ ಇದ್ರು, ಈ ಆ ಚಿಕ್ಕ ವಯಸ್ಸಿನಲ್ಲಿ ಅಷ್ಟೊಂದು ಅವಳಿಗೆ ಸಂಸ್ಕಾರ ನೋಡಿ, ಎಷ್ಟೊಂದು ಸಂಸ್ಕಾರ ಇದೆ ಅವಳಿಗೆ, ಹಂಗೆ ಅಂತ. ಇವತ್ತು ದೇವೇಗೌಡರ ಮನೆ ಫ್ಯಾಮಿಲಿ ಇವತ್ತು ದೊಡ್ಡ ಉನ್ನತ ಮಟ್ಟಿಗೆ ಏನಾರ ಹೋಗಿದೆ ಅಂದ್ರೆ ಅದಕ್ಕೆ ಒಂದು ಒಳ್ಳೆ ಮಹಿಳೆ, ಮೊದಲನೇ ಮಹಿಳೆ ಅಂದ್ರೆ ನಮ್ಮ ಚೆನ್ನಮ್ಮ ಅವ್ರನ್ನ ನಾವು ಸುಮ್ನೆ ನಾವು ನಮ್ಮ ತಾಯಿನ ಹೆಂಗೆ ಹೇಳ್ತಿದ್ವಿ, ಅವ್ರನ್ನ ನಾವು ನಮ್ಮ ತಾಯಿ ಇದೆ ಅಂತಲೇ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ಅವರು ಸಿಕ್ಕಾಬಟ್ಟೆ ಅವ್ರ ಬಗ್ಗೆ ಹೇಳಕ್ಕಾಗಲ್ಲ ಸರ್. ಅವ್ರ ಬಗ್ಗೆ ಹೇಳಕ್ ಹೋದ್ರೆ ನಮ್ಗೆ ಕಣ್ಣೀರ್ ಬಂದ್ಬಿಡುತ್ತೆ. ತುಂಬಾ ಒಬ್ಬ ಮೃದು ಸಹೋದರು. ಆಮೇಲೆ ನಾವು ಚೆನ್ನಮ್ಮ ಅಂದ್ರೆ ನಾವು ಅವ್ರನ್ನ ದೇವತೆ ಟೈಪಲ್ಲೇ ಕಾಣ್ತಿದ್ವಿ. ಯಾಕೆಂದ್ರೆ ಅಷ್ಟು ಸಂಸ್ಕಾರ, ಅವ್ರು ಇರೋಂಥ ಸಂಸ್ಕಾರಗಳನ್ನ ನಮ್ಮ ಮಕ್ಳುಗಳಿಗೆ ಬರ್ಲಪ್ಪ, ಅದೂರು ಆ ಮಕ್ಳುಗಳಿಗೆ ಅಳವಡಿಸ್ಕೊಂಬಿಡಂಗ ಆಗ್ಬಿಡ್ಲಪ್ಪ ಅಂತ ಮಾಡ್ತಿದ್ವಿ. ಅಷ್ಟು ಸಂಸ್ಕಾರ. ಅದ್ರ ಬಗ್ಗೆ ನಾವು ಹೇಳಕ್ಕೆ ಆಗಲ್ಲ. ಅಷ್ಟು ಅವ್ರ ಬಗ್ಗೆ ಹೇಳಕ್ ಹೋದ್ರೆ ದುಃಖ ಆಗುತ್ತೆ. ನಮ್ಮ ಏರಿಯಾ ಏನಿದೆ ಅವ್ರ ಸುತ್ತಮುತ್ತ ಒಂದು 15-20 ಹಳ್ಳಿಗಳು ಫುಲ್ ಸ್ತಬ್ಧ ಟೈಪಲ್ಲಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ಅವ್ರ ಸಹಾಯನ ನಾವು ಎಲ್ಲೂ ಮರೆಯಕ್ಕೆ ಆಗಲ್ಲ. ಅಷ್ಟು ಸಹಾಯ ಮಾಡಿದ್ದಾರೆ ಎಲ್ಲ ಬಡವ್ರ ಮಕ್ಳುಗಳಿಗೆ. ಯಾರು ನಮ್ಮ ತಾಯಿಗೆಲ್ಲ ಕೆಲವು ಟೈಮಲ್ಲಿ ಅವ್ರು ಚೆನ್ನಾಗಿದ್ದ ಟೈಮಲ್ಲಿ ನಮ್ಮ ತಾಯಿಗೆಲ್ಲ ಮಾತಾಡಿ, ನಮ್ಮ ತಾಯಿನ ಅವ್ರು ಅವಯ್ಯ ಅಂತ ಕರೆಯೋರು. ಸಣ್ಣವಯ್ಯ, ನಮ್ಮ ದೊಡ್ಡಮ್ಮನ ದೊಡ್ಡವಯ್ಯ ಅಂತ ಕರೆಯೋರು. ಇಬ್ರು ಚೆನ್ನಾಗಿದ್ದೀರಾ, ಬನ್ನಿ ಯಾವಾಗ್ಲೂ ಒಂದ್ಸಲಿ ಊರಿಗೆ ಬೆಂಗಳೂರಿಗೆ ಬನ್ನಿ ಅಂತ ಕರೆಯೋರು. ಇವ್ರು ಏನಂದ್ರೆ ಇವ್ರು ಇಲ್ಲಿ ಹಾಸನ, ಇವ್ರು ಮತ್ಕೇರಳ್ಳಿಗೆ ಬಂದಂತ ಸಂದರ್ಭದಲ್ಲಿ ಇವ್ರು ಹೋಗೋರು ಮಾತಾಡ್ಸ್ಕೊಂಬರೋರು ಅಷ್ಟೇ. ಇವತ್ತು ನಮ್ಮ ಏರಿಯಾದಲ್ಲಿ ಒಂದು ಮುತ್ಕೆಮ್ಮ ದೇವಸ್ಥಾನ ಅಂತಿದೆ. ಅದಕ್ಕೆ ಚೆನ್ನಕಮ್ಮ ಅಂತಲೇ ಹೆಸರು ಅದಕ್ಕೆ. ಆ ದೇವತೆ ಹೆಸರನ್ನೇ ನಾವು ಚೆನ್ನಮ್ಮರಿಗೆ ಇಟ್ಟಿದ್ರು ಆ ಟೈಮಲ್ಲಿ. ಆ ದೇವತೆ ನಾವು ಎಷ್ಟು